ವಾಟ್ ಅ ಸಡನ್ ಸರ್ಪ್ರೈಸ್ ಸಾಗರ್ ಅಂತ ಕೇಳ್ಬೇಕಾ? ಏನಿದು? ಏನಿಲ್ಲ, ನಮ್ಮ ಗೆಳೆಯಂದು ಪಿಕ್ಚರ್ ಪ್ರಮೋಷನ್ ಶುರುವಾಗಿದೆ. ನಮ್ಮ ಗೆಳೆಯನ್ ಪಿಕ್ಚರ್ ಪ್ರಮೋಷನ್ ಶುರು ಆಗಿದೆ. ನಮ್ಮ ಗೆಳೆಯರದ್ದು ಪಿಕ್ಚರ್ ಪ್ರಮೋಷನ್ ಶುರುವಾಗಿದೆ. ಅಣ್ಣ 31ಕ್ಕೆ, ಅಣ್ಣ 21 ಫೆಬ್ರವರಿ, ಇವ್ರು 31 ಜನವರಿ, ಏಪ್ರಿಲ್. ಒಂದ್ ಕಡೆ ಜಸ್ಟ್ ಮ್ಯಾರಿಡ್, ಒಂದ್ ಕಡೆ ವಿಷ್ಣುಪ್ರಿಯ, ಮಧ್ಯದಲ್ಲಿ ನೋಡಿದವರು ಏನಂತಾರೆ. ಸೊ ವಿಷ್ಣುಪ್ರಿಯ, ಜಸ್ಟ್ ಮ್ಯಾರಿಡ್, ನೋಡಿದವೆ ಏನಂತಾರೆ. ಈ 3 ಸಿನಿಮಾನು ನೋಡಿದವರು ಜನ ನಾಳೆ ಏನಂತಾರೆ ಅಂತ ನಾವು ನೋಡ್ಬೇಕು. ನೀವೇನಂತೀರ ಅಂತ ನಾನ್ ಕೇಳ್ಬೇಕು. ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ತೀವಿ ನಾವು. ಪ್ರಮೋಷನ್, ಈಗ ಪ್ರಮೋಷನ್ ಇಲ್ಲ ಅಂದ್ರೆ ಏನೇನು ಆಗಲ್ಲ. ನಿಮ್ಗೆ ಏನ್ ಅನ್ಸುತ್ತೆ, ಏನೆಲ್ಲ ಚಾಲೆಂಜಸ್ ಇದೆ ಅಂತ ಹೇಳಿ? ವಿ ಹ್ಯಾವ್ ಟು ಕಾಂಪಿಟ್ ಗ್ಲೋಬಲಿ. ಇವಾಗ ಈಸ್ಟರ್ ನಡಬಾರಕ್ ಹೊಡೆದಾಡಿ ಒಂದು ಸಕ್ಸಸ್ ತಗೊಂಡ್ರೆ ಆಕ್ಚುಲಿ ನಾವು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ಬೇಕು ಅದು ಇವಾಗ ಅಂತ ಅನ್ಕೊಂಡು. ವೆರಿ ಟ್ರೂ. ಸೊ ಇಟ್ಸ್ ಅ ವೆರಿ ಹಾರ್ಡ್ ವೇ ಟು ರೀಚ್ ಆ್ಯಕ್ಚುಲಿ. ಬಟ್ ಗುಡ್ ಥಿಂಗ್ ಏನಪ್ಪ ಅಂದರೆ, ಬೆಸ್ಟ್ ಥಿಂಗ್ ಏನಂದರೆ, ನಂದೊಂದೇನೋ ಟ್ರೈಲರ್ ರಿಲೀಸ್ ಆಗುತ್ತೆ ಅನ್ಕರಿ, ಶೈನ್ದು ಸಾಂಗ್ ರಿಲೀಸ್ ಆಗುತ್ತೆ ಅನ್ಕರಿ. ಈ ಶೈನ್ ನಂಗೆ ಹೇಳೋದು ಬೇಕಿರಲಿಲ್ಲ, ಶೆಟ್ಟರ್ದೊಂದು ಸಾಂಗ್ ರಿಲೀಸ್ ಆಗುತ್ತೆ ವಿಶ್ಮಾಣ ಅಂತ. ಇವ್ರ ಸಾಂಗ್ ರಿಲೀಸಿಗೂ ಅಷ್ಟೇ ಡೈರೆಕ್ಟಾಗಿ ಕಾಲ್ ಮಾಡಿ ನೀವೆಲ್ಲರೂ ಇರ್ಬೇಕು ಬರ್ರಿ ಅಂತ. ದೊಡ್ಡವ್ರನ್ನ ಕರೆಸ್ಬೋದಲ್ಲ, ಕಾಂಟ್ಯಾಕ್ಟು ಏನು ಸಿಕ್ಕಾಬಿಟ್ಟೆ ಇರ್ತವೆ, ಇಲ್ಲ ನಾವೆಲ್ಲ ಮಾಡೋಣ ಬರ್ರಿ ಅಂತ. ಸೊ ದಿಸ್ ವಿಲ್ ಹೆಲ್ಪ್ ಅ ಲಿಟಲ್ ಬಿಟ್ ನಮಗೆ ಅಟ್ಲೀಸ್ಟು ಅಕ್ಯುಮುಲೇಟಿವ್ ಆಗಿ. ನನ್ನನ್ನು ನೋಡೋರು, ನನ್ನನ್ನು ಪ್ರೀತಿಸೋರು ಒಂದಿಷ್ಟು ಜನ ಇರ್ತಾರೆ, ಈತನ ಇಷ್ಟಪಡೋರು ಪ್ರೀತಿಸೋರು ತುಂಬ ಜನ ಇರ್ತಾರೆ. ಆ್ಯಂಡ್ ಸ್ಮಾಲ್ ಸ್ಕ್ರೀನಿಂದ ಆ್ಯಂಡ್ ಬಿಗ್ ಬಾಸ್ ಇಂದಾಗಲಿ ಅಥವಾ ಕನ್ಸಿಸ್ಟೆಂಟ್ ಆಗಿರೋ ಗುಡ್ ವರ್ಕ್, ಕಲೆಕ್ಟಿವ್ ಆಗಿ ನಾವು ಒಟ್ಟಿಗೆ ಹೆಜ್ಜೆ ಆಗ್ತಾ ಹೋದಾಗ ನಂಬರ್ಸ್ ಜಾಸ್ತಿ ಆಗುತ್ತೆ. ಬರೋ ಚಾಲೆಂಜಸ್ನ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋದಾಗ್ಲೇ ಇನ್ನೊಂದೇನೋ ಹೊಸ ದಾರಿ, ಗಟ್ಟಿ ದಾರಿ ಸಿಗ್ತಾ ಹೋಗುತ್ತೆ. ನೀವು 3 ಜನ ಒಂದು ಹೆಜ್ಜೆ ಮುಂದಿಡ್ತಾ ಇದ್ದು. ಮೊದಲನೇ ಹೆಜ್ಜೆ ನಾವು ಜನವರಿ 31ಕ್ಕೆ ಇಡ್ತೀವಿ, ಎರಡನೇ ಹೆಜ್ಜೆ ನಾವು ಫೆಬ್ರವರಿ 21ಕ್ಕೆ ಇಡ್ತೀವಿ, ಇನ್ನೊಂದು ಏಪ್ರಿಲ್ ಡೇಟ್ ಅನೌನ್ಸ್ ಆಗುತ್ತೆ. ಯುಗಾದಿ ಅನ್ಸುತ್ತೆ. ಮೊದಲನೇದಾಗಿ ಈಗ 3 ಜನ ಸೇರಿರೋದ್ರಿಂದಾಗಿ ನಮ್ಮ 3 ಸಿನಿಮಾಗಳ ಬಗ್ಗೆ ಪುಟ್ಟದಾಗಿ ಮಾತನಾಡುವಂತ ಸಮಯ. ಜನವರಿ 31ರಿಂದಲೇ ಶುರು ಮಾಡೋಣ. ನೋಡಿದವರು ಏನಂತಾರೆ, ವಾಟರ್ ಟ್ರಾನ್ಸ್ಫಾರ್ಮೇಶನ್. ನಾನು ಆ ಟ್ರೈಲರ್ ನೋಡಿದಾಗ ಪ್ರಾರಂಭದಿಂದ ಟೈಟಲ್ ಕಾರ್ಡ್ ಬಂದ್ಮೇಲೆ ನಿಮ್ದೊಂದು 15 kg ಕಡಿಮೆ ಆಗಿರೋದು ಇದೆಯಲ್ಲ, ಫುಲ್ ಹೊಟ್ಟೆ ಎಲ್ಲ ಒಳಗೆ ಹೋಗಿ ಹೆಂಗ್ ಕಾಣಿಸ್ತಿದ್ದೀರಾ ಅಂದ್ರೆ. ಆ್ಯಂಡ್ ನನಗೆ ಪರ್ಸ್ನಲಿ ನಿಮ್ಮ ಡೈಲಾಗ್ ಡೆಲಿವರಿ ಇರಬಹುದು, ಆ ಎಕ್ಸ್ಪ್ರೆಷನ್ ಇರಬಹುದು, ಆ ವಾಯ್ಸ್ ಇರಬಹುದು, ಅದೊಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಪ್ರತಿ ಸಿನಿಮಾದಲ್ಲೂ ಕೂಡ. ನೋಡಿದವ್ರು ಏನಂತಾರೆ. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೂ ಕೊಡುತ್ತೆ ಪಿಕ್ಚರು. ಸೊ ಬರ್ರಿ, ಸಿನಿಮಾ ನೋಡ್ರಿ, ಆಶೀರ್ವಾದ ಮಾಡ್ರಿ. ಈಗ ಫೆಬ್ರವರಿ 21ಕ್ಕೆ ಬರೋಣ. ವಿಷ್ಣುಪ್ರಿಯ, ನನ್ಗನ್ಸಿದ್ದು ಟ್ರೈಲರ್ ಆಗಲಿ ಹಾಡುಗಳೆಲ್ಲನೂ ಜನ ಇಷ್ಟಪಡ್ತಾ ಇದ್ದಾರೆ. ಪ್ರೀತಿಗೆ ನೋವಿರುತ್ತೆ, ಖುಷಿ ಇರುತ್ತೆ, ಹತಾಶೆ ಇರುತ್ತೆ, ಒಂದ್ ರೀತಿ ಅಸಹಾಯಕತೆ ಭಾವನೆ, ಎಲ್ಲನೂ ಜೊತೆ ಇರೋದೇ ಪ್ರೀತಿ. ವಿಷ್ಣುಪ್ರಿಯದಲ್ಲಿ ನಾವೇನ್ ನಿರೀಕ್ಷೆ ಮಾಡಬಹುದು ಆಡಿಯನ್ಸ್ ಆಗಿ? ನಾವೇನಕ್ಕೆ ಬರಬೇಕು ಫೆಬ್ರವರಿ 21ಕ್ಕೆ ಅಂತ? ಏನಕ್ಕೆ ಬರಬೇಕು? ನೀವು ಟ್ರೈಲರ್ ನೋಡೋದು ನೀವು ಆಕ್ಚುಲಿ ಅವ್ರು ಆಲ್ರೆಡಿ ಇದು ಸೂಪರ್ ಸ್ಟಾರ್ ಅವರು. ಇಲ್ಲ ಇಲ್ಲ ಅಂದ್ರೆ ಎಲ್ಲರಲ್ಲೂ ಕೂಡ ಯು ಕಾಂಟ್ ಎಕ್ಸ್ಪೆಕ್ಟ್ ಡ್ಯಾನ್ಸ್. ಈಗ ನನ್ನ ಹತ್ರ ಕೇಳಿದ್ರೆ ನಾವೊಂದು ಸಿನಿಮಾಗೆಲ್ಲೋ ಮಾಡ್ಬಿಡ್ತೀವಿ ಬಿಟ್ರೆ, ಬಟ್ ಟು ರೆಗ್ಯುಲರ್ಲಿ ಬಿ ಟ್ರೈನಿಂಗ್, ಒಂದು ಡ್ಯಾನ್ಸ್ಗೆ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಪಕ್ಕಾ ಪ್ಯಾಕೇಜ್ ಹೀರೋ ಮೆಟೀರಿಯಲ್ ಅಂತಾರಲ್ಲ ಅದವರು. ಈಗ ಆಕ್ಟಿಂಗ್ ಸೂಪರ್ ಮಾಡ್ತಾರೆ, ಡ್ಯಾನ್ಸಿಗೆ ಸೂಪರ್ ಮಾಡ್ತಾರೆ, ಫೈಟ್ಸು ಸೂಪರ್ ಆಗಿ ಮಾಡ್ತಾರೆ. ಆಮೇಲೆ ಕಣ್ಣು ನೋಡಿ ಅವ್ರ ಹತ್ರ ಚೆನ್ನಾಗಿ ಕಣ್ಣು ನೋಡ್ತಾರೆ. ಅಂದ್ರೆ ಅವ್ರಿಗೆ ಫಸ್ಟ್ ಟ್ರಾನ್ಸ್ಫಾರ್ಮೇಶನ್ ಶುರುವಾದಾಗ ಬಂದಿದ್ದ ರಿಸಲ್ಟೇ ಹುಡುಗಿರ್ ಕಣ್ಣು. The biggest inspiration for his journey actually thumbnail ಗೆ ಅದೇ ತಿರುಗಿ ನೋಡೋದ್ರಲ್ಲ ಅದು ಅಲ್ಲಿಂದ. ಬಟ್ ಇಲ್ಲ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಆ ಒಂದು ರೆಸ್ಪಾನ್ಸಿಬಿಲಿಟಿ, ಆ ಜವಾಬ್ದಾರಿ ಒಂದು 10 ಪಟ್ಟು ಜಾಸ್ತಿನೇ ಇರುತ್ತೆ ಅವ್ರ ಮೇಲೆ. ಯಾಕಂದ್ರೆ ಈಸಿಯಾಗಿ ಮಾತಾಡ್ಬಿಡ್ತಾರೆ, ಅಪ್ಪ ಅಂತ, ಅವ್ರ ತಂದೆ ಇದ್ದಾರೆ, ಅದು ಈಸಿಯಾಗಿ ಬಂದ್ಬಿಡತ್ತೆ. ಸೊ ಅದ್ ಬರ್ದೇ ಇರೋ ತರ ಪ್ರಿಪೇರ್ ಮಾಡ್ಕೊಂಡು ತನ್ನಂತ ಅವ್ರು ಹೇಳಿದ್ರು ನೋಡಿ, ಇವನಿಗೆ ಅದು ಬರಲ್ಲ ಇದು ಬರಲ್ಲ ಅನ್ನೋ ತರ ನಾಳೆ ಯಾರು ಕೈ ಎತ್ತಿ ತೋರಿಸೋ ತರ ಆಗ್ಬಾರ್ದು ಅಂತ. ಸೊ ದಟ್ಸ್ ಅಂದ್ರೆ ಆ ತರದ್ದೊಂದು ಯೋಚನೆ, ಒಂದು ಮನೋಭಾವ ಬರೋದು ಬಹಳ ಕಮ್ಮಿ. ಅಂಡ್ ಅದನ್ನ ಇಟ್ಕೊಂಡು ಅವ್ರು ಮುಂದೆ ಹೋಗ್ತಾ ಇದಾರೆ. ಸೊ ಆಲ್ ದಿ ಬೆಸ್ಟ್ ವಿಷ್ಣು ಪ್ರಿಯಕ್ಕೆ. ಈ ಸಿನಿಮಾ ನೋಡಿ ಎಲ್ಲರೂ, ಅಂದ್ರೆ ಕರ್ನಾಟಕದ ಎಲ್ಲಾ ಹೆಣ್ಮಕ್ಳು ನಿಮಗ್ ಕಂಡು ನೋಡಿ ಹಂಗಾಗ್ಲಿ. ಐ ಲೈಕ್ ದಟ್. ಸೊ ವಿಷ್ಣುಪ್ರಿಯ ಅದು ಹೇಳ್ಬೇಕು ಅಂತ ಅವ್ರಿಗೆ ಹೇಳಿದ್ರು. ಒಂದು ತುಂಬಾ ಸೀರಿಯಸ್ ಲವ್ ಸ್ಟೋರಿ, 90s ಬೇಸ್ ಒಂದು ರಿಯಲ್ ಇನ್ಸಿಡೆಂಟ್ ಕತೆ ಅಂತ ಅದು. ಸೊ ಇವತ್ತಿನ ದಿವಸಕ್ಕೆ ಲವ್ ಅನ್ನೋದು ವೆರಿ ವೆರಿ ಕ್ಯಾಲ್ಕುಲೇಟಿವ್ ಹೋಗಿದೆ. ಇನ್ನು ಅನ್ಕೊಂಡು ಟ್ರೂ ಲವ್ ಬೇಕು ಅಂತ ಇರುತ್ತೆ, ಬಟ್ ಟ್ರೂ ಲವ್ ಕಮ್ಸ್ ವಿತ್ ಅ ಕಾಸ್ಟ್. ಪೇನ್ ಇರುತ್ತೆ, ಸ್ಟ್ರಗಲ್ ಇರುತ್ತೆ, ಎಲ್ಲ ಇರುತ್ತೆ.
ಸೊ ಏನಾದರೂ ಬಿಟ್ಕೊಳ್ತಾರೆ ರಿಲೇಶನ್ಶಿಪ್ನ ಸೇವ್ ಮಾಡಿದ್ರೆ ಟ್ರೂ ಲವ್ ಅಂತ ಹೇಳಕ್ ಕೊಟ್ರು ಸಿನಿಮಾ. ಮತ್ತೆ ಇವತ್ತಿಗೆ ಲವ್ ಹೆಂಗ್ ಮಾಡಿ ಅಂತ ಹೇಳಕ್ ಕೊಟ್ಟಿನಿ. ಸೊ ಏನಾಗುತ್ತೆ, ಜಸ್ಟ್ ಮ್ಯಾರಿಡ್ ಅನ್ನೋ ಸಿನಿಮಾ ನನಗೆ ಟೈಟ್ಲ್ ಹೇಳಿದಾಗ ನನಗೆ ತುಂಬಾ ಇಷ್ಟ ಆಗಿದ್ದು ಸಿನಿಮಾ. ಆಕ್ಚುಲಿ ಅವ್ರ ಸಿನಿಮಾ ಅವ್ರು ಒಂದು ಪಾಯಿಂಟ್ ಇಂದ ಹೇಳ್ತಾರೆ, ನಾನು ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದೀನಿ. ಸೊ ಮದ್ವೆ ಆದ್ರೆ ಏನ್ ಕತೆ, ಹೆಂಗಿರುತ್ತೆ ಲೈಫ್ ನನ್ಗೆ ಗೊತ್ತಿಲ್ಲ. ಸಿನಿಮಾದಲ್ಲಿ ಇವ್ರೇನೋ ಒಂದು ಕತೆ ಮಾಡ್ತಾರೆ ಡೈರೆಕ್ಟರ್. ನಮ್ಮ ಬಾಬಿ ಮೇಡಮ್ ಇನ್ನು ಆರ್ಡಿನರಿ ಅಲ್ಲ, ಅವರು ಆಕ್ಚುಲಿ ಎಕ್ಸ್ಟ್ರಾರ್ಡಿನರಿ. ಅವರು ಒಂಥರ ಅವರು ಸೈಲೆಂಟ್ ಆಗಿರ್ತಾರೆ ಅಷ್ಟೇ. ಅವ್ರು ನೋಡಕ್ ಪಾಪ ಅವ್ರು ಒಂಥರ ಹೆವಿ ಬ್ರೈನಿ. ಅವರು ನಮ್ಮ ಪಡ್ಡವಲಿ ಸಾಂಗ್ಗೆ ಹಾಡಿದ್ದಾರೆ. ನಾನು ಯಾರೋ ಸಿಂಗರ್ ಸಕ್ಕತ್ ಹಾಡ್ಯಾರ, ಯಾರು ಅಮ್ಮ ಹಾಡಿರೋದು ಯಾರಮ್ಮ ಅಂತ ಕೇಳಿದ್ರೆ ನೀ ಓನ್ಲಿ ನೀವು ಸಿಂಗರಾ. ನಾನು ಮೋಸ್ಟ್ಲಿ ಅಜ್ಜಿ ಸರ್ಗೆಲ್ಲ ಗೈಡೆನ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅನ್ಕೊಂಡಿದ್ದೆ. ಅವ್ರು ಹೇಳ್ದಂಗೆ ಅದಾಡಿದ್ರು, ಮರಳಿ ಮನಸ್ಸಾಗಿದೆ ಹಾಡಿದ್ರು. ಅದ್ಭುತವಾದ ಗಾಯಕಿಯವರು. ಅದ್ರ ಜೊತೆಗೆ ಸಿನಿಮಾ ಮಾಡಬೇಕು ಅಂತ 4-5 ವರ್ಷದಿಂದ ಹೇಳ್ತಾ ಇದ್ರು. ಸೊ ಒಬ್ಬ ಆರ್ಟಿಸ್ಟ್ ಹೂಸ್ ಆಲ್ರೆಡಿ ಡೂಯಿಂಗ್ ವೆಲ್ ಇನ್ ದ ಮ್ಯೂಸಿಕ್ ಫೀಲ್ಡ್ ಒಂದು ಡೈರೆಕ್ಷನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನೋ ಒಂದು ಕಾಡಿರುತ್ತೆ. ನನಗೊಂದು ಕಾನ್ಸೆಪ್ಟ್ ಇದೆ, ಈ ಮದುವೆ ಆಗಿದ್ದ ಕಪಲ್ಸ್ ಮಧ್ಯೆ ಏನು ಕಿತ್ತಾಟ ಇರುತ್ತೆ ಅದನ್ನು ತೋರಿಸ್ತೀನಿ ಅಂದರು. ಸಖತ್ತಾಗಿದೆಯಲ್ಲ ಇದು ಅಂತ ಹೇಳಿದ್ರೆ. ಸೊ ಬಾಬಿ ಮೇಡಮ್ಗೂ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಜಸ್ಟ್ ಮ್ಯಾರಿಡ್ ನಿಮ್ಮ ಸಿನಿಮಾ ನೋಡಿ ನಾವು ಡಿಸೈಡ್ ಆಗ್ತೀವಿ ಮದುವೆ ಆಗ್ಬೇಕಾ ಒಂದು ಸ್ವಲ್ಪ ಡಿಸೈಡ್ ಆಗ್ತೀವಿ. ಸೊ ಹಾಗೆ ನೋಡಿದವ್ರು ಏನಂತ ಆಲ್ರೆಡಿ ಹೇಳಿದೀವಿ. ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಕಂಟೆಂಟ್ ಮಾಡಿ ಅಂತ ಹೇಳಿದ್ರಲ್ಲ, ಇವಾಗ ಒಳ್ಳೆ ಕಂಟೆಂಟ್ ಮಾಡಿದೀವಿ, ಅದನ್ನ ಬಂದು ನೋಡಿ ಅಷ್ಟೇ. ಫಸ್ಟ್ ಥಿಂಗ್ ಅಬೌಟ್ ವಿಷ್ಣುಪ್ರಿಯಾ, ಅದರ ಕಾಂಟೆಂಟ್ನ ಜನರಿಗೆ ತಲುಪಿಸೋಕ್ಕೂ ಮುಂಚೆ ಐ ಹ್ಯಾಡ್ ಪ್ರಿವಿಲೇಜ್ ಬಿಕಾಸ್ ಹೀ ಇಸ್ ಮೈ ಫ್ರೆಂಡ್. ಸೊ ಹೀಗಾಗಿ ನನಗೆ ತೋರಿಸಿದ್ದ. ಐ ಹೋಪ್ ಅದು ಆನ್ ಸ್ಕ್ರೀನ್ ಮೇಲೂ ಕಾಣಿಸ್ತೈತೆ, ನಾವು ವಿಜುವಲ್ಸ್ ನೋಡಿದ್ರು ಕಾಣಿಸ್ತೈತೆ. ಆ್ಯಂಡ್ ಐ ಥಿಂಕ್ ವಿಷ್ಣುಪ್ರಿಯಾದಲ್ಲಿ ಮಿಕ್ಕ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾಲಿ ಒಂದು ಜರ್ನಿ ಕಾಣಿಸುತ್ತೆ, ಒಂದು ಎಮೋಷ್ನಲ್ ಜರ್ನಿ ಕಾಣಿಸುತ್ತೆ. ಅದು ಅಷ್ಟು ಅಪೀಲಿಂಗ್ ಆಗಿತ್ತು. ಮತ್ತೆ ವಾಪಸ್ ಹೇಳಿದ್ರೆ ಟಾಪಿಕ್ ಆ ಕಡೆನೇ ಹೋಗುತ್ತೆ. ಒಂದು ಮುದ್ದಾಗಿರೋ ಹುಡುಗಿದ್ದಾಳೆ ಪಿಕ್ಚರಲ್ಲಿ. ಎಂಟೈರ್ ಸಿನಿಮಾದ ವಿಜುವಲ್ಸಿಂದ ಹಿಡಿದು, ಮ್ಯೂಸಿಕ್ಕಿಂದ ಹಿಡಿದು, ಟ್ರೈಲರಿಂದ ಹಿಡಿದು, ಕಥೆಯಿಂದ ಹಿಡಿದು, ಪರ್ಫಾರ್ಮೆನ್ಸಿಂದ ಹಿಡಿದು ಎಲ್ಲವೂ ಕೂಡ ನನಗೂ ಇಷ್ಟ ಆಗುತ್ತೆ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ. ಆ ಥರದ ಸಿನಿಮಾ ಬಂದೂ ಸ್ವಲ್ಪ ಗ್ಯಾಪ್ ಆಯಿತು. ಆ್ಯಕ್ಚುಲಿ ಅದೊಂದು ವ್ಯಾಕ್ಯೂಮ್ ಇದೆ. ಒಂದು ಒಳ್ಳೆ ಮುದ್ದಾಗಿರೋ ಲವ್ ಸ್ಟೋರಿ, ಎಮೋಷ್ನಲ್ ಆಗಿ ಕೂರಿಸುವಂಥ ಲವ್ ಸ್ಟೋರಿ ಬಂತು. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಎನಿ ಡೇ ಎನಿ ಟೈಮ್ ಆಲ್ವೇಸ್ ಜೊತೆಗೆ ಇರ್ತೀವಿ. ಇನ್ ಶೈನ್ ಬಗ್ಗೆ, ನಮ್ಮ ಶೆಟ್ರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ ಆ ಹಾಡು ಭಾಳ ಇಷ್ಟ ಆಗಿತ್ತು. ಬಾಬಿ ಅವರು ಸಾಂಗ್ ಕಳಿಸಿದ್ರು. ಹಾಂ, ಕೇಳೋ ಮಚಾನ ಆಲ್ರೆಡಿ ಕೇಳಿದ್ದೀವಿ ಅಂತ. ಆಲ್ರೆಡಿ ಕೇಳಿದ್ದೀವಿ ನಾವು. ಓಕೆ, ಇನ್ನೊಂದ್ಸರಿ ಕೇಳಿ ಇವಾಗ ಅಂತ ಅಂದ್ಬಿಟ್ಟು ಮತ್ತೆ ಕಳಿಸಿದ್ರು. ಸುಮಾರಷ್ಟು ಸಖತ್ ಪಿಕ್ಕಿ ಆಗಿದೆ. ನಾವೆಲ್ಲರೂ ಮಾತಾಡ್ಕೋತಾ ಇರುವಂಥ ಹಾಡುಗಳು. ಭಾಳಷ್ಟು ಲೈನ್ಗಳು ಬಾಯ್ಸ್ಗೆ ಭಯಂಕರ ಇಷ್ಟ ಆಗುತ್ತೆ. ಒಂದು ಜಸ್ಟ್ ಅಲ್ಲಿಗೆ ಬರ್ತಾ ಇದ್ದೆ ನಾನು. ಏನೋ ಹೇಳೋ ಮಚ್ಚ, ಎಲ್ಲರಿಗೂ ಲೈಕ್ ಆಗೋ ಲ್ಯಾಂಡು ಯಾವುದು ಮಚ್ಚ, ನಮ್ಗೆಲ್ಲ ಇಷ್ಟ ಆಗೋ ಲ್ಯಾಂಡೇ ಥೈಲ್ಯಾಂಡ್ ಮಚ್ಚ. ಪ್ರತಿಯೊಂದು ಸಾಲ್ಗಳು ಕೂಡ ಎಲ್ಲ ಹುಡುಗರಿಗೆ, ಈ ಏಜಲ್ಲಿರೋ ಹುಡುಗರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುವಂಥ ಸಾಲ್ಗಳು, ಮತ್ತೆ ಅನುಭವಕ್ಕೆ ಬಂದಿರೋ ಸಾಲ್ಗಳು. ಥೈಲ್ಯಾಂಡ್ ಮಾತ್ರ ಅನುಭವಕ್ಕೆ ಬಂದಿರಲ್ಲ, ಬಹಳಷ್ಟು ಜನ ಇನ್ನೂ ಹೋಗಕ್ಕಾಗಿರಲ್ಲ. ಪ್ರಮೋಷನ್ಸ್ ಹೋಗೋಣ, ಪ್ರೀಮಿಯರ್ ಶೋ ಅಲ್ಲೇ. ಸೊ ಹಾಡ್ ಚೆನ್ನಾಗೈತೆ. ಆಮೇಲೆ ಒಳ್ಳೆ ಸ್ಟಾರ್ ಕಾಸ್ಟ್ ಐತೆ. ಅಂಕಿತಾ ಅವರು ಇದ್ದಾರೆ, ಅವರು ಕೂಡ ತುಂಬ ಒಳ್ಳೆ ಆರ್ಟಿಸ್ಟು. ಆ್ಯಂಡ್ ಬಾಬಿ ಅವರು ಸುಮಾರು ವರ್ಷಗಳಿಂದ ಸಿನಿಮಾದ ಎಕ್ಸ್ಪೀರಿಯನ್ಸ್ ಇರೋರು, ಮ್ಯೂಸಿಕ್ಕಿಂದ ಬಂದಿದ್ರು ಕೂಡ. ಆ್ಯಂಡ್ ಇನ್ನೊಂದು, ನನಗೆ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಫಾರ್ ಒನ್ ಥಿಂಗ್ ಅಪಾರ್ಟ್ ಫ್ರಮ್ ಆ್ಯಕ್ಟರ್ಸು ಮತ್ತು ಪ್ರೊಡಕ್ಷನ್ನು ಸಬ್ಜೆಕ್ಟು. ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟ್ ಮಾಡಿದಾಗ ಐ ಆಮ್ ಎಕ್ಸ್ಪೆಕ್ಟಿಂಗ್ ರಿದಮ್ ಸಖತ್ತಾಗಿರುತ್ತೆ, ಕಟ್ಕೊಡ್ತಾರೆ ಅಂತ. ಸೊ ಅವ್ರ ವರ್ಕ್ ಎಲ್ಲ ರಿದಮ್ ಮೇಲೆ ಅಲ್ಲ. ಇಫ್ ವಿ ಸಿ ಆಲ್ ಆಫ್ ಅಸ್, ವಿ ಹ್ಯಾವ್ ಡಿಫ್ರೆಂಟ್ ರಿದಮ್ ನಮ್ಗೆಲ್ಲರಲ್ಲೂ. ಸೊ ಇದು ತುಂಬ ರಿದಮಿಕ್ ಆಗಿರುತ್ತೆ ಅಂತ. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಜಸ್ಟ್ ಮ್ಯಾರಿಡ್ಗೆ ನಿಮಗೂ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ತಂಡಕ್ಕೆ. ಫಸ್ಟ್ ಡೇ ಫಸ್ಟ್ ಶೋ FDFS. ನಾನು ಪ್ರೀಮಿಯರ್ಗಿಂತ FDFS ಬರ್ತೀನಿ. ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅದ್ಭುತ ಪ್ರತಿಭೆಗಳು ಜೊತೆಯಾಗಿ ಸಿಕ್ಕಾಗ ಅದೊಂದು ಮೇ ಬಿ ಪಾಸಿಟಿವ್ ವೈಬೇ ಪಾಸ್ ಆಗುತ್ತೆ ಅಂತ ಅನ್ಸುತ್ತೆ. ಅದು ನಾನಿವತ್ತು ಫೀಲ್ ಮಾಡ್ಕೊಂಡೆ. 3 ಅದ್ಭುತ ಪ್ರತಿಭೆಗಳಿಗೆ ನಮ್ಮ ವಿಷ್ಣುಪ್ರಿಯಾ, ನುಡಿದವರು ಏನಂತಾರೆ, ಜಸ್ಟ್ ಮ್ಯಾರಿಡ್, 3 ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗಲಿ. ಎಲ್ಲ ಕನ್ನಡಿಗರು ನಿಮ್ಗೆ ಮತ್ತಷ್ಟು ಪ್ರೀತಿ ಧಾರೆ ಇರಲಿ, ಇನ್ನು ತುಂಬಿ 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 ತುಳುಕ್ತಾ ಇರಲಿ ಆ ಪ್ರೀತಿ ಎಲ್ಲಾನು. ಆಲ್ ದ ವೆರಿ ಬೆಸ್ಟ್. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.